ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನಾನು ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲೇ ಬೆಲ್ ಬಟನ್ ಐತೆ ಅದನ್ನು ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರ್ತೈತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ಸೂಪರಾಗಿರೋಂಥ ರೆಸಿಪಿ ತಂದಿದ್ದೀನಿ. ಚಾಕ್ಲೇಟ್ ಕೇಕು. ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ 2 ಮೊಟ್ಟೆಯನ್ನು ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡು ನಾನು ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೇಕು. ಅದೇ ಕರಗಿಬಿಡ್ತೈತೆ. ಇದಕ್ಕೆ ತುಂಬ ಚೆನ್ನಾಗಿರ್ತೈತೆ. ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಸಂಜೆ ಟೈಮಲ್ಲಿ ಮಾಡಿಕೊಟ್ರೆ ಬೇಕ್ರಿಗೆ ಹೋಗೋ ಬದಲು ಮನೆಯಲ್ಲೇ ಮಾಡಿಕೊಡ್ಬೋದು. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್. ಮತ್ತು ಈಗ ಒಂದು ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ಮೈದಾ ಹಾಕ್ಕೊಂಡು ಚೆನ್ನಾಗಿ ಜರಡಿ ಇಟ್ಕೊಬೇಕಾಗುತ್ತೆ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಜರಡಿ ಇಟ್ಕೊಬೇಕು. ಲಮ್ಸ್ ಇರುತ್ತೆ, ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿ ಜರಡಿ ಇಟ್ಕೊಂಡಿದ್ದೀನಿ. ಕ್ಲೀನಾಗಿ ನಾವು ಸ್ಪೂನಿನ ಸಹಾಯದಿಂದ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಬೇಕು. ಈಗ ಅಡುಗೆ ಸೋಡಾ, ಬೇಕಿಂಗ್ ಪೌಡ್ರು ಮತ್ತು ಹಾಲು, ಅಡುಗೆ ಕುಕ್ಕಿಂಗ್ ಆಯಿಲು ಇಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಉಂಡೆ ಕಟ್ತೀರ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ತುಂಬ ಚೆನ್ನಾಗಿರ್ತೈತೆ ಈ ಥರ ಮಾಡಿಕೊಂಡ್ರೆ. ಕ್ರೀಮ್ ಏನು ಬೇಕಾಗಿಲ್ಲ. ವೆನಿಲಾ ಎಸೆನ್ಸ್ ಬಂದು ಒಂದು 4-5 ಡ್ರಾಪ್ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ಥರ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಅದು ಗಟ್ಟಿ ಇದ್ದರೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಬೋದು. ಗಟ್ಟಿ ಇದ್ದರೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀರಲ್ಲ, ಆಗ ಗಟ್ಟಿ ಇದೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಪರವಾಗಿಲ್ಲ, ಏನೂ ಆಗಲ್ಲ. ಈ ಥರ ಬೌಲ್ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ನಿಮ್ಮ ಚಾಯ್ಸು. ಮನೇಲಿ ಇದ್ದರೆ ಯಾವುದಾದ್ರೂ ಪರವಾಗಿಲ್ಲ, ಆಗುತ್ತೆ. ಕುಕ್ಕರಲ್ಲಿ ಮಾಡ್ಕೊಬೋದು, ಆರಾಮಾಗಿ ಮಾಡ್ಕೊಬೋದು. ನೋಡಿ ನಾನು ಈ ಥರ ತೊಗೊಂಡಿದ್ದೀನಿ. ನಿಮಗೆ ಮನೇಲಿ ಯಾವುದಿದ್ರೆ ಅದೇ ತೊಗೊಳ್ಳಿ. ಅದೇ ಬೇಕು ಇದೇ ಬೇಕು ಅನ್ನೋದೇನು ಇಲ್ಲ, ಯಾವ ತೊಗೊಂಡ್ರೂ ಆಗ್ತೈತೆ. ಇದು ರೆಡಿ ಆಯಿತು. ಇದಕ್ಕೆ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸಲ ಈ ಥರ ಟ್ಯಾಪ್ ಮಾಡ್ಕೊಬೇಕು. ಸ್ವಲ್ಪ ದೊಡ್ಡದು ಬೌಲ್ ತೊಗೊಂಡಿದ್ದೀನಿ. ಬಿಸಿ ಆಗಿದ್ದೀನಿ, ಸ್ಟ್ಯಾಂಡ್ ಇಟ್ಟಿದ್ದೀನಿ, ಬಿಸಿ ಆಗಿದೆ. ಅದಕ್ಕೆ ನಾನು ಇಟ್ಕೊತೀನಿ. ಈಗ 15 ನಿಮಿಷದಿಂದ 30 ನಿಮಿಷವರೆಗೂ ನಾನು ಮೀಡಿಯಮ್ ಫ್ಲೇಮಲ್ಲಿ ನಾನು ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ. ಒಂದ್ಸಲಿ ನೋಡ್ಕೊಬೇಕಾಗುತ್ತೆ. ಈ ಥರ ನೋಡ್ಕೋಬೇಕಾಗುತ್ತೆ. ಬುಡ್ಡೆ ಥರ ಬರ್ತಾಯಿದೆ ನೋಡಿ. ಒಂದ್ಸಲಿ ನೋಡಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಅಂಟಬಾರ್ದು. ಅಂಟದಿರ ಇದ್ದರೆ ಆಯಿತು ಅಂತ. ಅಂಟ್ತಾ ಇದೆ ನೋಡಿ. ಇನ್ನು ನೋಡಿ 2ನೇ ಸಲ ನೋಡ್ತಾ ಇದ್ದೀನಿ. ಒಂಚೂರು ಅಂಟಿಲ್ಲ. ಇದು ರೆಡಿ ಆಯಿತು ಅಂತ ಅರ್ಥ. ಒಂದು ಪ್ಲೇಟ್ ತೊಗೊಂಡು ಈ ಥರ ಉಲ್ಟಾ ಮಾಡ್ಕೊಬೇಕಾಗುತ್ತೆ. ಮನೇಲಿ ಇರೋ ಅಂಥ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡೇ ಮಾಡಿಕೊಡ್ಬೋದು ಮಕ್ಳಿಗೆ ನಾವು. ತುಂಬ ಸಾಫ್ಟಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಈ ಸಲ ಮಾಡೋದನ್ನು ಕ್ರೀಮಿ ಹಾಕ್ಕೊಂಡು ತೋರಿಸ್ಕೊಡ್ತೀನಿ. ಬರ್ಡೇಗೆ ಮಾಡ್ಕೊಬೇಕು ಕೇಕು, ಆ ಥರ ತೋರಿಸ್ಕೊಡ್ತೀನಿ ಈ ಸತಿ ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತೆ. ಚಾಕ್ಲೇಟ್ ಮಿಲ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಕರಗಿಸ್ಕೊಂಡಿದ್ದೀನಿ ನೋಡಿ. ಎಷ್ಟು ಸಾಫ್ಟ್ ಇದೆ ನೋಡಿ. ನೀವೇ ಚೆಕ್ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ಇಷ್ಟ ಆದರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಒಂದ್ಸಲಿ ಈ ಥರ ಮಾಡೋದನ್ನು ನೋಡಿ ಮಾಡಿ. ತುಂಬ ಚೆನ್ನಾಗಿರ್ತೈತೆ. ಟ್ರೈ ಮಾಡಿ ಒಂದ್ಸಲಿ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.